ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇನ್ನೇನು ಜನವರಿ 27ರಿಂದ ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ 2 ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಕೆಲವಷ್ಟು ಬದಲಾವಣೆ ಮಾಡಿದ್ದಾರೆ. ಹೌದು, ಏನು ಬದಲಾವಣೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ತಪ್ಪದೆ ಕೊನೆಗೆ ನೋಡಿ. ಪ್ರತಿಯೊಬ್ಬ SLC ವಿದ್ಯಾರ್ಥಿಗೆ ಗೊತ್ತಿರಲೇಬೇಕಾದ ವಿಷಯಗಳು ಖಂಡಿತ ಕೊನೆಗೆ ನೋಡಿ. ಸೊ ಎಕ್ಸಾಮ್ಗೆ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಿದ್ರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದ್ರ ಬಗ್ಗೆ ಅನಾಲಿಸಿಸ್ ಮುಗಿಯವರೆಗೆ, ಇದೇ ರೀತಿ ನಿಮ್ಮೊಂದು ಅನಾಲಿಸಿಸ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ಗೌರ್ಮೆಂಟ್ ಅಪ್ಡೇಟ್ಗಳು ಎಲ್ಲ ಕೂಡ ಆಗ್ತವೆ. ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ. ಜೊತೆಗೆ ಇನ್ನೇನು ನಮಗೆ ಪೂರೈಸಿದ ಪರೀಕ್ಷೆ 2ರಲ್ಲಿ ಕೂಡ ನಮಗೆ ಕ್ವಶನ್ ಪೇಪರ್ಗಳು, ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಅವ್ರು ಕೂಡ ಗೊತ್ತಿರ್ತಲ್ಲ, ಅವ್ರು ಕೂಡ ಏನು ಅಪ್ಡೇಟ್ ಅಂತ ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾರಂತ. ಅಪರ ಆಯುಕ್ತರು ಧಾರವಾಡ ಮತ್ತು ಅಪರ ಆಯುಕ್ತರು ಕಲಬುರಗಿ ಇವರ ಕಚೇರಿ ವ್ಯಾಪ್ತಿ ವಿಭಾಗಗಳಿಗೆ ಸಂಬಂಧಿಸಿದಂತೆ ಆಯಾ ಆಯುಕ್ತಾಲಯದ ನಿರ್ದೇಶಕರನ್ನು ನೋಡಲ್ ಅಧಿಕಾರಿಗಳಾಗಿ ನೇಮಿಸಲಾಗಿದೆ ಹಾಗೂ ಆಯಾ ವಿಭಾಗದ ವಿಭಾಗೀಯ ಸಹ ನಿರ್ದೇಶಕರು ಇವರುಗಳು ಆಯಾ ವಿಭಾಗ ಹಂತದಲ್ಲಿ ಸದರಿ ಪರೀಕ್ಷೆಯ ಮೇಲುಸ್ತುವಾರಿಯ ಜವಾಬ್ದಾರಿಯನ್ನು ವಹಿಸಿದೆ. ಇನ್ನು SLC ಪೂರೈಸಿದ ಪರೀಕ್ಷೆ 1ರಲ್ಲಿ ನಡೆದ ರೀತಿಯ ಕೃತ್ಯಗಳು ಮರುಕಳಿಸದಂತೆ ಪೂರೈಸಿದ ಪರೀಕ್ಷೆ 2 ಮತ್ತು 3 ನಡೆಸಲು ವಿವಿಧ ಹಂತದ ಅಧಿಕಾರಿಗಳು ಕೆಳಕಂಡಂತೆ ಪ್ರಾಮಾಣಿತ ಕಾರ್ಯಾಚರಣೆಯ ವಿಧಾನ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಡರ್ ವನ್ನು ಅನುಷ್ಠಾನಗೊಳಿಸತಕ್ಕದ್ದು ಹಾಗೂ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದಂತೆ ಸುಸೂತ್ರವಾಗಿ ನಡೆಸತಕ್ಕದ್ದು. ನೋಡ್ತಾ ಹೋಗಿ ಏನು ಕೊಟ್ಟಿದ್ದಾರೆ ಮತ್ತೆ ಅಂತ. ಜಿಲ್ಲಾ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜವಾಬ್ದಾರಿಗಳು ಎಲ್ಲ ಜವಾಬ್ದಾರಿ ಇರ್ತಾವೆ ನೋಡಿ, ಇನ್ನು ಓದ್ಕೊಳ್ಳಿ. ಪೂರೈಸಿದ ಪರೀಕ್ಷೆ 2 ಮತ್ತು 3ಕ್ಕೂ ಮುನ್ನ ಪ್ರಾಮಾಣಿತ ಕಾರ್ಯಾಚರಣಾ ವಿಧಾನ SOP ಯಲ್ಲಿನ ಅಂಶಗಳಂತೆ ಕ್ರಮವಹಿಸಲು ತಮ್ಮ ಜಿಲ್ಲಾ ಅಥವಾ ತಾಲೂಕು ವ್ಯಾಪ್ತಿಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಪರೀಕ್ಷೆಯಲ್ಲಿ ಯಾವುದೇ ಅವ್ಯವಹಾರ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಕೃತ್ಯಗಳು ನಡೆಯದಂತೆ ಕ್ರಮವಹಿಸಲು ತಿಳಿಸುವುದು. ನಿಮಗೆ ಅಲ್ಲಿ ಗೊತ್ತಿರುವ ಹಾಗೆ ಪೂರೈಸಿದ ಪರೀಕ್ಷೆ 1ರಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದ್ದು, ಇನ್ನು ಯಾವುದೇ ರೀತಿ ನಮಗೆ 2ನೇ ಪರೀಕ್ಷೆ 3 ಪರೀಕ್ಷೆ ಲೀಕ್ ಆಗೋದಿಲ್ಲ. ಅರ್ಥ ಆಯ್ತಾ? ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನಷ್ಟು ಪ್ರಶ್ನೆ ಪತ್ರಿಕೆಯ ಸೋರಿಕೆಯಾದಲ್ಲಿ ಅಂತ ಕೃತ್ಯ ಎಸಗಿದವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲು ಕೂಡಲೇ ತಮ್ಮ ಜಿಲ್ಲಾ ಅಥವಾ ತಾಲೂಕು ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಮಾಹಿತಿಯನ್ನು ಈ ಕಚೇರಿಗೆ ನೀಡುವುದು. ಇನ್ನು 6 ವರ್ಷಗಳ ಪರೀಕ್ಷಾ ದಿನದಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 9 ಗಂಟೆಗೆ ಶಾಲೆಯನ್ನು ಪ್ರಾರಂಭ ಮಾಡೋದು. ನೋಡಿ, ಇದೇ ಪಾಯಿಂಟ್ ನಿಮಗೆ ಗೊತ್ತಾಗಬೇಕದು. ಇನ್ಮೇಲೆ ನಿಮಗೆ ಪೂರೈಸಿದ ಪರೀಕ್ಷೆ 2ರಲ್ಲಿ ಶಾಲೆ ಇರ್ತದೆ. ಆಯ್ತಾ? 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 9 ಗಂಟೆಗೆ ಶಾಲೆಯನ್ನು ಪ್ರಾರಂಭಿಸೋದು. ಇಲ್ಲಿವರೆಗೆ ಏನು ಮಾಡ್ತಿದ್ರು, ಡೈರೆಕ್ಟ್ ಎಕ್ಸಾಮ್ ಹೋಗ್ತಿದ್ರಿ. ಇನ್ಮೇಲೆ ಹಾಗಿಲ್ಲ, ನಿಮಗೆ 9 ಗಂಟೆಯಿಂದ ಶಾಲೆ ಪ್ರಾರಂಭ ಆಗ್ತದೆ. ಆಯ್ತಾ? ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. 9 ಗಂಟೆಯಿಂದ ನಿಮ್ಮ ತರಗತಿಗಳು ಪ್ರಾರಂಭ ಆಗ್ತವೆ. ನೋಡಿ ಏನು ಕೊಟ್ಟಾರಂತ, ಪರೀಕ್ಷೆ ಸಂಬಂಧಿಸಿದ ಟೈಮ್ಲೈನು. ಅರ್ಥ ಆಯ್ತಾ? ಪರೀಕ್ಷೆ ಸಂಬಂಧಿಸಿದ ಟೈಮ್ಲೈನು ಕೊಟ್ಟಿದ್ದಾರೆ ನೋಡಿ. ಕಾರ್ಯಗಳು, ಕ್ರಮ ಸಂಖ್ಯೆ, ಸಮಯ. ಒಂದೇದು ನೋಡಿ, ಪೂರೈಸಿದ ಪರೀಕ್ಷಾ ದಿನಗಳಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತರಗತಿ ಪ್ರಾರಂಭಿಸುವುದು. ನೋಡಿ ಯಾವಾಗ ಸ್ಟಾರ್ಟ್ ಆಗ್ತದೆ, ನಿಮಗೆ ಬೆಳಗ್ಗೆ 9 ಗಂಟೆಯಿಂದ ನಿಮ್ಮ ತರಗತಿ ಪ್ರಾರಂಭ ಆಗ್ತವೆ. ಅರ್ಥ ಆಯ್ತಾ? ತುಂಬಾ ವ್ಯತ್ಯಾಸ ಆಗಿದೆ, ಟೈಮು ತುಂಬಾ ವ್ಯತ್ಯಾಸ ಆಗಿದೆ. ಪೂರೈಸಿದ ಪರೀಕ್ಷಾ ದಿನಗಳಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತರಗತಿ ಪ್ರಾರಂಭಿಸಿದಷ್ಟಕ್ಕೆ ಬೆಳಗ್ಗೆ 9ಕ್ಕೆ ತರಗತಿ ಪ್ರಾರಂಭ ಆಗ್ತವೆ. 9 ಗಂಟೆಗೆ ನೀವು ಶಾಲೆಗೆ ಹೋಗಲೇಬೇಕು. ಅರ್ಥ ಆಯ್ತಾ? 9 ಗಂಟೆಗೆ ನಿಮ್ಮೊಂದು ತರಗತಿ ಪ್ರಾರಂಭ ಆಗ್ತವೆ. ನಂತರ 2ನೇದು ನೋಡಿ, ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಶಾಲಾ ಲಾಗಿನಿಂದ ಡೌನ್ಲೋಡ್ ಮಾಡುವುದು. ಬೆಳಗ್ಗೆ 9:30ಕ್ಕೆ ನಿಮ್ಮೊಂದು ಪ್ರಿನ್ಸಿಪಾಲ್ ಆಗಿರ್ಬೋದು, ನಿಮ್ಮ ಮುಖ್ಯೋಪಾಧ್ಯಾಯರು ಕ್ವಶನ್ ಪೇಪರ್ನ ಬೆಳಗ್ಗೆ 9:30ಕ್ಕೆ ಡೌನ್ಲೋಡ್ ಮಾಡ್ಕೋತಾರೆ ನಿಮ್ಮ ಶಾಲೆಯಲ್ಲಿ. ಅರ್ಥ ಆಯ್ತಾ? ನಂತರ 3ನೇದು, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಣ ಮಾಡುವುದು, ಪ್ರಿಂಟ್ ತೆಗಿತಾರೆ. ನಿಮ್ಮ ಕ್ವಶನ್ ಪ್ರಿಂಟ್ ತೆಗೆದುವಾಗ ಬೆಳಗ್ಗೆ 9:30ರಿಂದ 10 ಗಂಟೆವರೆಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ತೆಗಿತಾರೆ. ಅರ್ಥ ಆಯ್ತಾ? ಮುದ್ರಣ ಮಾಡೋದಂದರೆ ಪ್ರಿಂಟ್ ತೆಗೆಯೋದಂತ. 9:30ರಿಂದ 10ರವರೆಗೆ ಪ್ರಿಂಟ್ ತೆಗಿತಾರೆ. ನಂತರ 4ನೇ ನೋಡಿ, ಮುದ್ರಣಗೊಂಡ ಪ್ರಶ್ನೆ ಪತ್ರಿಕೆಗಳನ್ನು ಪ್ಯಾಕಿಂಗ್ ಮಾಡುವುದು. ಈಗೇನು ಕ್ವಶನ್ ಪೇಪರ್ ಜೆರಾಕ್ಸ್ ಇರಲ್ವಾ, ಪ್ರಿಂಟ್ ಮಾಡಿರಲ್ವಾ, ಅವೆಲ್ಲ ಕ್ವಶನ್ ಪೇಪರ್ನ ಪ್ಯಾಕಿಂಗ್ ಮಾಡ್ತಾರೆ. ಅರ್ಥ ಆಯ್ತಾ? ಫುಲ್ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಯಾವುದೇ ರೀತಿ ಲೀಕ್ ಆಗೋದಿಲ್ಲ. ಮುದ್ರಣಗೊಂಡ ಪ್ರಶ್ನೆ ಪತ್ರಿಕೆಗಳನ್ನು ಪ್ಯಾಕಿಂಗ್ ಮಾಡುವುದು. ಬೆಳಗ್ಗೆ 10ರಿಂದ 10:30ರವರೆಗೆ ಪ್ಯಾಕಿಂಗ್ ಮಾಡ್ತಾರೆ. ನಂತರ ಪರೀಕ್ಷೆ ಕೊಠಡಿಗೆ ಪ್ರಶ್ನೆ ಪತ್ರಿಕೆಗಳ ಪ್ಯಾಕೆಟ್ ನೀಡುವುದು. ಏನು ಪ್ಯಾಕೆಟ್ ಮಾಡಿರ್ತಾರೆ ಅವನ್ನ ನಿಮಗೆ ಯಾವಾಗ ಕೊಡ್ತಾರೆ ಅಂದರೆ, ಪರೀಕ್ಷೆ ಕೊಠಡಿಗೆ ಕೊಡೋದು ಯಾವಾಗ, ಬೆಳಗ್ಗೆ 10:50ರಿಂದ. ಅರ್ಥ ಆಯ್ತಾ? ಬೆಳಗ್ಗೆ 10:50ರಿಂದ ಕೊಡ್ತಾರೆ. ಸೊ ಇದ್ರ ಪ್ರಕಾರ ಏನು ಗೊತ್ತಾಗಬೇಕು ನಿಮಗೆ, ಇನ್ಮೇಲೆ ಎಕ್ಸಾಮು ಬೆಳಗ್ಗೆ 11ರಿಂದ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಎಲ್ಲ ಎಕ್ಸಾಮ್ಗಳು ಬೆಳಗ್ಗೆ 11ರಿಂದ ಸ್ಟಾರ್ಟ್ ಆಗ್ತವೆ. ಇಲ್ಲಿವರೆಗೆ ಎಷ್ಟು 10ಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದು, ಇನ್ಮೇಲೆ ಬೆಳಗ್ಗೆ 11ರಿಂದ ನಿಮ್ಮೊಂದು ಪರೀಕ್ಷೆ ಪ್ರಾರಂಭ ಆಗ್ತವೆ. ಸೇಮ್ ಟೈಮು ಬೆಳಗ್ಗೆ 11ರಿಂದ ಎಷ್ಟು ನಿಮಗೆ 3 ತಾಸು ಕೊಡ್ತಾರೆ, 3 ಅವರ್ ಕೊಡ್ತಾರೆ.
11, 12, 1 ಕೆಲವೊಂದು ಸಲ 3 ಗಂಟೆ ಕೊಡ್ತಾರೆ. ಹೆಚ್ಚು ವಿಷಯ ಇದ್ದಲ್ಲಿ ಹೆಚ್ಚು ಟೈಮ್ ಇರ್ತದೆ, ಅರ್ಥ ಆಯ್ತಾ. ಒಟ್ಟಿನಲ್ಲಿ ನಿಮ್ಮ ಪರೀಕ್ಷೆಗಳು, ಪೂರೈಸಿದ ಪರೀಕ್ಷೆ 2 ಪರೀಕ್ಷೆಗಳು ಬೆಳಗ್ಗೆ 11 ಸ್ಟಾರ್ಟ್ ಆಗ್ತವೆ. ಆದರೆ ನೀವು ಎಷ್ಟು ಕಠಿಣ ಇರಬೇಕು, ಶಾಲೆಯಲ್ಲಿ 9ಕ್ಕೆ ಶಾಲೆ ಹೋಗಿರಬೇಕು, ಅರ್ಥ ಆಯ್ತಾ. 9 ನಿಮಗೆ 10ರವರೆಗೆ ತರಗತಿ ಇರ್ತವೆ. ಟೋಟಲಾಗಿ 11ರವರೆಗೆ ತರಗತಿ ಇರ್ಬೋದು ಕೆಲವೊಂದು ಸಲ, ಅರ್ಥ ಆಯ್ತಾ. ಒಟ್ಟಿನಲ್ಲಿ ಬೆಳಿಗ್ಗೆ 9ಕ್ಕೆ ಶಾಲೆಯಲ್ಲಿ ಹಾಜರಾಗಿರಬೇಕು. ಎಷ್ಟು ನೋಡ್ಕೊಳ್ಳಿ ವ್ಯತ್ಯಾಸಗಳು. ನಂತರ ಡೈರೆಕ್ಟ್ ಪ್ರಾಂಶುಪಾಲರ ಜವಾಬ್ದಾರಿಗಳು ಇನ್ನು ಓದ್ಕೋಬೋದು. ಸುವಿಷ್ಟು ಅಪ್ಡೇಟ್ಗಳು. ಇನ್ಮೇಲೆ ನಿಮ್ಮೊಂದು ಎಕ್ಸಾಮು ಬೆಳಿಗ್ಗೆ 11 ಸ್ಟಾರ್ಟ್ ಆಗ್ತವೆ, ಆದರೆ ನೀವು ಶಾಲೆಗೆ 9ಕ್ಕೆ ಹೋಗಬೇಕು. ತರಗತಿ ಪ್ರಾರಂಭ ಆಗ್ತವೆ. ಸೊ ಯಾವುದಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಬೆಳಿಗ್ಗೆ 9ಕ್ಕೆ ಶಾಲೆಗೆ ಹೋಗಿ ಆಮೇಲೆ 11ನೇ ಪರೀಕ್ಷೆನ ಬರೀರಿ. 3 ಅವರ್ ಕೊಡ್ತಾರೆ, ಡೋಂಟ್ ವರಿ, ಅರ್ಥ ಆಯ್ತಾ. ಸುವಿಷ್ಟು ಅಪ್ಡೇಟ್ಗಳು ಇನ್ನೂ ಕೂಡ ಏನು ವ್ಯತ್ಯಾಸ ಮಾಡ್ತಾರೆ ಗೊತ್ತಿಲ್ಲ, ವ್ಯತ್ಯಾಸ ಹತ್ತಿರ ತಿಳಿಸ್ಕೊಡ್ತೀನಿ. ಸೊ ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ನಾನು ಕೂಡ ಹಾಕಿರ್ತೀನಿ ನಮ್ಮದು TrueSQ ಅಫಿಷಿಯಲ್ ಚಾನಲ್ ನಿಮಗೆ ಏಕೆ ಹಾಕಿರ್ತೀನಿ. ನಿಮ್ಮೊಂದು ಪ್ರಿಪರೇಟರ್ ಎಕ್ಸಾಮ್ಗೆ ಪೂರೈಸಿದ ಪರೀಕ್ಷೆಗೆ ಕ್ವಶನ್ ಪೇಪರ್ಗಳು ಹಾಕಿರ್ತೀನಿ, ಇಂಪಾರ್ಟೆಂಟ್ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಜೊತೆಗೆ ಇಲ್ಲಿ ಕೂಡ ಹಾಕ್ತೀನಿ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ SSLC 10th ಅವ್ರಿಗೆ ಶೇರ್ ಮಾಡಿಬಿಟ್ಟು ಹೇಳಿ, ಗೊತ್ತಿದ್ರು ಕೂಡ ಬೆಳಗ್ಗೆ 10ಕ್ಕೆ ಎಕ್ಸಾಮ್ ಅಂದ್ಕೊಂಡಿರ್ತಾರೆ. ಶೇರ್ ಮಾಡಿಬಿಟ್ಟು ಹೇಳಿ, ಅವರು ಕೂಡ ಖಂಡಿತ ಶೇರ್ ಮಾಡಿ. ಓಕೆ, ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಪೂರೈಸಿದ ಪರೀಕ್ಷೆ ಬಗ್ಗೆ ಏನಾದ್ರು ಡೌಟ್ ಕಮೆಂಟ್ ಮಾಡಿ, ಅರ್ಥ ಆಯ್ತಾ. ಸೊ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.